तमसोमा ज्योतिर्गमय मृत्योर्मा अमृतंगमय। ओम शांति शांति शांति। ಶ್ರೀ ಕ್ಷೇತ್ರ ಧರ್ಮಸ್ಥಳ ನಡೆದಂಥ ವಿಜ್ಞಾನ ಶಿಷ್ಯ ವೇತನ ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಂಥ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ತಹಶೀಲ್ದಾರರನ್ನು ವಿಶೇಷವಾಗಿ ಗೌರವಿಸಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಗೌರವಿಸಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಸಮುದಾಯ ಭವನಗಳಿರ್ಬೋದು, ಕೆರೆಗಟ್ಟೆಗಳಿರ್ಬೋದು, ಎಲ್ಲ ಸೇರಿಸಿ 65 ಕೋಟಿ ಅನುದಾನ ಕ್ಷೇತ್ರದಲ್ಲಿ ಬಂದಿದೆ. ಕ್ಷೇತ್ರಕ್ಕೆ ನಾವು 65 ಕೋಟಿ ಹೋಗಿ ಯಾರೆಲ್ಲ ಇವನ್ನು ಹಾಕಿದ್ದಾರೆ ಗೊತ್ತಿಲ್ಲ. 65 ಕೋಟಿ ಕ್ಷೇತ್ರದಲ್ಲಿ ಇಲ್ಲಿಗೆ ಬಂದರೆ ಕೆರೆ ಚೆಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಳ್ತಾ, ಇವತ್ತು ವಿಶೇಷವಾಗಿ ನಾನು ತುಂಬ ಖುಷಿಪಟ್ಟೆ. ನಮ್ಮ ದಕ್ಷಿಣಾಧಿಕಾರಿಗಳಿದ್ದಾರೆ, ಉಪ ತಹಶೀಲ್ದಾರಿದ್ದಾರೆ, ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ಇವತ್ತು ಒಂದು ಈ ಕೆಲಸ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಮಗೆ ನಮ್ಮ ಕಾರ್ಯಕ್ರಮಗಳಾದಾಗ ನಮ್ಮ ಯಾವುದೇ ಶಾಲೆಗಳಾಗಿರ್ಬೋದು ಇನ್ನಿತರ ಬೇಡಿಕೆಗಳಿದ್ದಾಗ ಅದಕ್ಕೆ ಬೇಕಾಗುವಂಥ ಕ್ಷೇತ್ರದ ವತಿಯಿಂದ ಅನುದಾನಗಳನ್ನು ಅದು ಬೇಕಾಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರಂತರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಬಂದಿದೆ ಅಂತ ಹೇಳ್ತಾ, ನಾವೇ ಫೈನಲ್ ಆಗಿ ಇಷ್ಟು ಹೇಳುವುದು ಹೇಳಿದಾಗಿ ನೊಂದವರಿಗೆ ಸೇವೆ ಮಾಡಿದ್ರೆ ಅದು ಮಂಜುನಾಥನ ಸೇವೆ ಮಾಡಿದಂತೆ ಅಂತ. ಕ್ಷೇತ್ರಕ್ಕೆ ಹೋಗ್ತೇವೆ, ಅಲ್ಲಿ ಹೋಗ್ತೇವೆ, ಬೇರೆ ವಿಷಯ. ಅಂದರೆ ಯಾರೊಬ್ಬ ಬಡ ವ್ಯಕ್ತಿಯನ್ನು ಗುರುತಿಸಿಕೊಂಡು ಏನಾದರೂ ಹೆಲ್ಪ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ದೇವರಿಗೆ ತಲುಪ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರನ್ನು ಗುರುತಿಸಿಕೊಳ್ತಾ, ವಿದ್ಯಾರ್ಥಿ ವೇದಿಕೆ ಸದಸ್ಯರನ್ನು ಕೂಡ ಗುರುತಿಸಿಕೊಳ್ತಾ, ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ, ಅನ್ನಪ್ಪ ಸ್ವಾಮಿ ಮತ್ತು ಧರ್ಮದೇವತೆಗಳು ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಕೆ ಮಾಡ್ತಾ, ನೀವು ಯಾರು ವಿಜ್ಞಾನ ಶಿಷ್ಯ ವೇತನ ಪಡೆದಿದ್ದೀರಾ ಆ ವೇತನ ವಿಜ್ಞಾನ ಅನುದಾನವನ್ನು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಮುಂದಿನ ಜೀವನ ಒಳ್ಳೆಯ ರೀತಿಯಲ್ಲಿ ರೂಪುಗೊಳಿಸಿ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ಇತ್ತು, ಬಟ್ ಇವಾಗ ಏನು ನಾವು ಮಾಡೋ ಸೇವೆಯನ್ನು ಅದು ಈ ಜನ ಗುರುತಿಸ್ಬೇಕು ಅಂತಂದರೆ ಅದು ಇವಾಗ ನಿಮಗೆ ಗೊತ್ತಿರೋದು ಸೋಷಿಯಲ್ ಮೀಡಿಯಾ ಇವಾಗ ಭಾಳ ಇಂಪ್ಯಾಕ್ಟ್ ಆಗ್ತಾ ಇದೆ. ಎಲ್ಲರೂ ಸೋಷಿಯಲ್ ಮೀಡಿಯಾ ದಯವಿಟ್ಟು ನಾವು ಸುಕ್ಕಟ್ಟಿ ಲೆಕ್ಕ ಅದನ್ನು ಕ್ಷೇತ್ರಕ್ಕೆ ಅದು ಕೂಡ ಒಂದು ಸಣ್ಣ ಇದು ಅನಿಸಿಕೆ, ಅದನ್ನು ದಯವಿಟ್ಟು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ಯಾರೋ ಒಂದು ಹಿಂದೆ ಕೇಳಿದ್ರು, ಒಂದು ಕೆರೆ ತುಂಬಿಸಿದ್ರು, ಕೆರೆಗೆ ಹೂಳೆತ್ತಿದ್ರು ಅಂತ. ಬಟ್ ಈಗ ನಿರ್ದೇಶಕರಿದ್ರು 910 ಕೆರೆಯಿಂದ ಹೂಳೆತ್ತಿ ಅದನ್ನು ಪುನರ್ ನಿರ್ಮಾಣ ಮಾಡಿದ್ವಿ. ಅದು ತುಂಬ ಒಂದು ಸರ್ಕಾರ ಮಾಡೋ ಕೆಲಸ, ದೊಡ್ಡ ಕೆಲಸನ ಮಾಡಿದ್ದಾರೆ. ಅದನ್ನು ಸಾವಿರಾರು ರೈತರ ಜಮೀನಿಗೆ ನೀರು ಹಾಯ್ದು ರೈತರ ಒಂದು ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗೋದಕ್ಕೆ ಅದು ತುಂಬ ನಮಗೆ ರೈತರಿಗೆ ಬೇಕಿರೋದು ಇಷ್ಟೇ, ಒಂದು ನೀರು, ಒಂದು ರಸ್ತೆ, ಒಂದು ವಿದ್ಯುತ್, ಕರೆಂಟ್. ಇವು 3 ಕೊಟ್ಟರೆ ಸಾಕು, ಇನ್ನೆಲ್ಲ ರೈತರು ಮಾಡಿ ಬೆಳೆದು ಕೊಡ್ತಾರೆ. ಈ 3ನ್ನ ಧರ್ಮಸ್ಥಳ ಕ್ಷೇತ್ರ ಮಾಡ್ತಾರೆ. ನಿಜವಾಗ್ಲೂ ಅದಕ್ಕೆ ನಾವು ತಿರುಗುಣಿ ಆಗ್ಬೇಕಂತ ಹೇಳಿ, ಮತ್ತು ಈ ಮಕ್ಕಳು ಏನು ಇದು ಶಿಕ್ಷಣ ವೇತನ ವಿಜ್ಞಾನ ನಿಧಿ ಅಂತ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ತಿಳ್ಕೊಂಡಿಲ್ಲ. ಮೋಸ್ಟ್ಲಿ ಅದು ಪ್ರತಿ ಮಂತ್ ಕೊಡ್ತೀರಾ? ಪ್ರತಿ ಮಂತ್ ಕೊಡ್ತೀರಾ? ಅಂದರೆ ಅವ್ರ ಎಜುಕೇಶನ್ ಮುಗಿಯತಂತ ಬರುತ್ತೆ. ಅಂದರೆ ಅವ್ರು ಹೈಯರ್ ಎಜುಕೇಶನ್ ಮಾಡೋದು ಕೊಡ್ತಾ ಇರುತ್ತೆ, ಇಲ್ಲ ಅಲ್ಲ, ಅವರಿಗೆ ತಾಂತ್ರಿಕ ಶಿಕ್ಷಣ ಮಾಡ್ತಾ ಕೊಡ್ತೇವೆ ನಾವು. ಈಗ ಎಜುಕೇಶನ್ ಕಂಪ್ಲೀಟ್ ಆದ ನಂತರ ಸ್ಟಾಪ್ ಆಗುತ್ತೆ. ಇದು ತುಂಬ ಒಂದು ಒಳ್ಳೆಯ ಕೆಲಸ ಒಂದು ಸರ್ಕಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರ ಇನ್ನೂ ಇಂಥ ಅಭಿವೃದ್ಧಿ ಕೆಲಸಗಳನ್ನ, ಇಂಥ ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಕಾಣಿಸಲಿ. ಅದನ್ನೆಲ್ಲರೂ ಸದುಪಯೋಗ ಪಡ್ಕೋಬೇಕು. ಮತ್ತು ಎಲ್ಲರೂ ಒಂದು ಪ್ರಾಮಾಣಿಕವಾಗಿ ಒಂದು ಆತ್ಮಸಾಕ್ಷಿಯಿಂದ ಅದನ್ನ ಕೆಲಸನ ಮಾಡಬೇಕು. ಮತ್ತು ಅದನ್ನು ಪಡ್ಕೊಳ್ಳೋರು ಕೂಡ ಎಲ್ಲ ಮಕ್ಕಳು ಏನು ಪಡ್ಕೊತೀರ ಅದು ಉಪಯೋಗ ಆಗಬೇಕು ಅಂದರೆ ನೀವು ಅದರಿಂದ ಏನು ಸದುಪಯೋಗ ಪಡ್ಕೋಬೇಕು ಅಂದರೆ
ನೀವು ಅದರಿಂದ ಕಲಿತಿದ್ದು ವಿದ್ಯೆಯಿಂದ ನಿಮ್ಮ ಭವಿಷ್ಯನ ರೂಪಿಸ್ಕೊಂಡು ನೀವು ಇನ್ನೊಂದು ಈಗ ಅಧಿಕಾರಿ ಜಿಲ್ಲಾ ನಿರ್ದೇಶಕರು ಹೇಳಿದರು ಹಾಗೆ ಅದರಿಂದ ಇನ್ನೊಂದು 10 ಜನರಿಗೆ ಅಥವಾ 100 ಜನರಿಗೆ ನಿಮ್ಮ ಕೈಯಿಂದ ಸಹಾಯ ಮಾಡಿದ್ರೆ ನಿಜವಾಗ್ಲೂ ಆ ಕ್ಷೇತ್ರದಿಂದ ಮಾಡಿದ್ದು ಒಂದು ಸ್ಕಾಲರ್ಶಿಪ್ಪು ಅದಕ್ಕೆ ಒಂದು ಅರ್ಥ ಬರುತ್ತೆ. ಅದನ್ನ ದಯವಿಟ್ಟು ಎಲ್ಲ ಮಕ್ಕಳು ಮತ್ತು ಅವರ ಪೋಷಕರಿಗೆ ಬಂದಿದ್ದೀರಾ ಅದನ್ನು ಮಾಡಿ. ಆಮೇಲೆ ಇನ್ನೊಂದು ಮಾತಿರೋದು ತುರುವೇಕೆರೆಯಲ್ಲಿ ಸ್ವಲ್ಪ ನಮಗೆ ಇದು ಮಾತಾಡ್ತಾರೆ ಏನೋ ಮಡಿ ಇನ್ನೊಂದು ಅಂತೇಳಿ ಅದನ್ನ ದಯವಿಟ್ಟು ಯಾರೇ ಮಾಡೋದು ಸ್ವಲ್ಪ ತಿಳ್ಕೊಳ್ಬೇಕು. ಯಾವುದೇ ಬಗ್ಗೆ ನಾವು ಕಾಮೆಂಟ್ ಮಾಡಬೇಕಾದ್ರೆ ಅದನ್ನ ಮೂಲ ಸರಿನೋ ತಪ್ಪು ಅವ್ರು ಮಾಡ್ತಿರೋದು ಹೌದು ಅದೊಂದು ಈಗ ಮೀಟರ್ ಬಡ್ಡಿ ಇನ್ನೊಂದು ಏನೋ ಹೇಳ್ತಿರ್ತಾರೆ ಅದನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀವಿ. ತಿಳ್ಕೊಬಿಟ್ಟು ನಾವು ಹೌದು ಅದ್ರಲ್ಲಿ ಆ ಥರ ಇದೆ ಅಂತ ಸತ್ಯವನ್ನ ಪರಿಶೀಲನೆ ಮಾಡಿ ಆಮೇಲೆ ಮಾತಾಡಿ. ಎಲ್ಲರಿಗೂ ಸಂವಿಧಾನದಲ್ಲಿ ಸ್ವತಂತ್ರ ವಾಕ್ ಸ್ವಾತಂತ್ರ್ಯ ಇದೆ. ಬಟ್ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅದನ್ನ ಆದಷ್ಟು ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿರಬೇಕು, ಮೂಲ ತಿಳ್ಕೊಬಿಟ್ಟು ನಾವು ಯಾವುದ್ರ ಬಗ್ಗೆ ಅದು ಕಾಮೆಂಟ್ನ ಮಾಡಬೇಕು. ದಯವಿಟ್ಟು ಒಂದು ಸಮಾಜ ಕಾರ್ಯನ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡಬೇಕಾದ್ರೆ ಆದಷ್ಟು ಅದು ಅಧ್ಯಯನ ಮಾಡಿ ಅದು ಸರಿನ ಸ್ವಲ್ಪ ತಿಳ್ಕೊಂಡು ಅದನ್ನ ಚರ್ಚೆ ಮಾಡಿ ಮಾಡಿದ್ರೆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಮತ್ತೆ ಶಿಕ್ಷಕರು ಇಲ್ಲದೆ ಇರೋ ಕಡೆಯಲ್ಲಿ ಮಕ್ಕಳ ಸಂಖ್ಯೆಗನುಗುಣವಾಗಿ ಅವಶ್ಯಕತೆ ಇರೋ ಕಡೆಯಲ್ಲಿ ಶಿಕ್ಷಕರು ಕೂಡ ಗೌರವವನ್ನು ಕೊಟ್ಟು ಮಾಡ್ತಾರೆ. ನಾನು ಹಿಂದೆ ಗುಬ್ಬಿಯಲ್ಲಿ ಇದ್ದರೂ ಕೂಡ ಕೊಡ್ತಾ ಇದ್ರು, ಬೆಳಗಾವಿಯಲ್ಲೂ ಕೂಡ ಕೊಟ್ಟಿದ್ರು. ಇಲ್ಲೂ ಕೂಡ ನಮ್ಮ ತಾಲೂಕು ಈಗಾಗಲೇ 3 ಜನ ಶಿಕ್ಷಕರು ಕೊಟ್ಟಿದ್ದಾರೆ. ಗೌರವಧನವನ್ನು ಅವರೇ ಕೊಡ್ತಾ ಇದ್ದಾರೆ. ಆ ಮುಖಾಂತರ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇರೋದನ್ನು ನಾವು ಕೂಡ ಕಂಡಿದ್ದೀವಿ. ಮತ್ತೆ ಅದೇ ರೀತಿ ಇವತ್ತು 219 ವಿದ್ಯಾರ್ಥಿಗಳಿಗೆ ಅವರಿಗೆ ಉನ್ನತ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ SSLC ಅಥವಾ PUC ನಂತರ ಏನು ಟೆಕ್ನಿಕಲ್ ಎಜುಕೇಷನ್ ಅಥವಾ ವೊಕೇಶನಲ್ ಎಜುಕೇಷನ್ ಏನು ಮಾಡ್ತಾ ಇದ್ದಾರೆ ವೃತ್ತಿಪರ ಕೋರ್ಸ್ಗಳಿಗೆ ಹೆಚ್ಚು ಹಣದ ಅವಶ್ಯಕತೆ ಇರುತ್ತೆ. ಅಂಥ ಸಂದರ್ಭಗಳು ಆರ್ಥಿಕ ಸಹಾಯವನ್ನು ಕೊಡ್ತಾ ಇದ್ದಾರೆ. ನಿಜ ಕೂಡ ಅದು ಒಂದು ಉತ್ತಮವಾದ ಕೆಲಸ. ಯಾಕೆಂದರೆ ಹಣದ ಅವಶ್ಯಕತೆ ಆ ಸಂದರ್ಭದಲ್ಲಿ ಇರುತ್ತೆ. ಉನ್ನತ ಶಿಕ್ಷಣಕ್ಕೆ ಹೆಚ್ಚು ರೆಫರೆನ್ಸ್ ಬುಕ್ಸ್ ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಬೇಕಾಗುತ್ತೆ, ನೋಟ್ಸ್ ಬೇಕಾಗುತ್ತೆ. ಅಂಥವಕ್ಕೆ ಸಹಾಯ ಮಾಡೋದಕ್ಕೆ ಆರ್ಥಿಕವಾಗಿ ಅವ್ರಿಗೆ ಏನು ಅಗತ್ಯ ಇದೆ ಅದನ್ನು ತೆಗೆದುಕೊಳ್ಳೋಕ್ಕೆ ಏನೋ ಒಂದು ವಸ್ತು ಕೊಟ್ಬಿಟ್ರೆ ಅದು ಎಲ್ಲರಿಗೂ ಉಪಯೋಗ ಬರಲ್ಲ. ಅವರಿಗೆ ಅಗತ್ಯವಾದ ಹೆಚ್ಚು ರೆಫರೆನ್ಸ್ ಪುಸ್ತಕಗಳನ್ನು ಸ್ಟಡಿ ಮಾಡೋದಕ್ಕೆ, ಸ್ಟಡಿ ಮೆಟೀರಿಯಲ್ಸ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಆರ್ಥಿಕ ಸಹಾಯವನ್ನು ಮಂತ್ಲಿ 1000 rupees 12 months ಹೀಗೆ ಒಟ್ಟು 4 years ವರೆಗೂ ಕೂಡ ಕೊಡ್ತಾ ಇರೋದು ಒಂದು ಉತ್ತಮವಾದ ಕೆಲಸ. ಇದು ನಾನು ನಿಜವಾಗ್ಲೂ ಕೂಡ ಯಾಕೆಂದರೆ ಸರ್ಕಾರಕ್ಕೆ ಸಮಾನವಾಗಿ ಇವರು ಕೂಡ ಕೆಲಸ ಮಾಡ್ತಾರೆ. ಇದನ್ನು ನಾವು ಹೆಗ್ಗಳಿಕೆಯಿಂದ ಹೆಮ್ಮೆಯಿಂದಲೇ ಹೇಳ್ಕೊಳ್ಳೇಬೇಕು. ಇಂಥ ಕೆಲಸ ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂಥ ಈ ಸಂದರ್ಭದಲ್ಲೆಲ್ಲ ಹೇಳಿ ಇವತ್ತೇನು ಈ ಸೌಲಭ್ಯಕ್ಕೆ ಪಾತ್ರರಾಗಿದ್ದೀರಲ್ಲ, ಇದು ಪಾತ್ರರಾಗಿರೋರು ಈ ಸಂಸ್ಥೆಯಲ್ಲಿ ಮೆಂಬರ್ ಆಗಿರೋರಿಗೆ ಮಾತ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಮೆಂಬರ್ ಆಗಿರೋರಿಗೆ ಮಾತ್ರ ಸಿಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ. ಈ ವರ್ಷ ಸಿಂಗಲ್ ಪೇರೆಂಟ್ಸ್ ಅಥವಾ ಬಡತನಗಳು ಎಲ್ಲರಿಗೂ ಕೂಡ ಅದು ತಲುಪಿಸಿದ ಒಂದು ಅನುಕೂಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಎಲ್ಲರಿಗೂ ಕೂಡ ಯಾಕಂದ್ರೆ ಸುತ್ತು ನಿಧಿ ಅಥವಾ ಏನು ಸ್ತ್ರೀಶಕ್ತಿ ಸಂಘಗಳ ಸ್ವಸಹಾಯ ಸಂಘಗಳಲ್ಲಿ ಯಾರು ಮೆಂಬರ್ಶಿಪ್ ಇದ್ದಾರೆ ಅವರ ಮಕ್ಕಳಿಗೆ ಮಾತ್ರ ಈಗ ಸೌಲಭ್ಯ ಕೊಟ್ಟಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಸುತ್ತು ಸಾಹಿತ್ಯಗಳಿಗೆ ನಾವು ಎಲ್ಲ ಅದೇ ಅಭಿಪ್ರಾಯ ಏನು ಎಲ್ಲರಿಗೂ ಕೂಡ ಸಿಗುವಂತಾಗಲಿ. ಯಾರು ಬಡವರಿದ್ದಾರೆ ಎಲ್ಲರೂ ಈ ಮೆಂಬರೇ ಆಗಬೇಕು ಅಂತ ಏನಿಲ್ಲ. ಯಾರು ಬಡವರಿದ್ದಾರೆ, ಯಾರು ಪ್ರತಿಭಾವಂತರಿದ್ದಾರೆ ಅವ್ರನ್ನ ಗುರುತಿಸ್ಬೇಕು. ಬಡವರಲ್ಲೂ ಪ್ರತಿಭಾವಂತರಿದ್ದಾರೆ. ಪ್ರತಿಭೆ ಬೆಳೀಬೇಕು ಅಂದರೆ ಅವರಿಗೆ ಸಹಾಯವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿಭೆ ಹಾಗೆ ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೆ ಸೌಲಭ್ಯಗಳು ಕೊಡುವ ಕೆಲಸ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವುಗಳು ಮೊನ್ನೆ ನಮ್ಮ ಧರ್ಮಾಧಿಕಾರಿಗಳ ಏನು ಅವರಲ್ಲಿ ಬೇಡಿಕೊಂಡು ಮತ್ತೆ ಆ ವಿಚಾರವನ್ನು ವಿನಿಮಯ ಮಾಡಬೇಕು, ಅವ್ರಿಗೆ ವಿನಂತಿ ಮಾಡಬೇಕು, ಕೊಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಮಕ್ಕಳೇ ಇವತ್ತೇನು ನಿಮ್ಮ ಇವತ್ತು 219 ಜನ ಇದಕ್ಕೆ ಭಾಜನರಾಗಿದ್ದಾರೆ. ಕೆಲವು ಪೋಷಕರು ಬಂದಿದ್ದಾರೆ. ಯಾಕಂದರೆ ಅವರು ಉನ್ನತ ವ್ಯಾಸಂಗ ಮಾಡೋ ಸಂದರ್ಭದಲ್ಲಿ ಕಾಲೇಜಿಂದ ಬರೋದಕ್ಕೆ ಈ ಸಮಯದಲ್ಲಿ ಆಗಿಲ್ಲ. ಆದರೂ ಕೂಡ ಪೋಷಕರು ಬಂದಿದ್ದಾರೆ. ಬರೇ ಬಂದು ಹಣವನ್ನು ಇದು ಖಾತೆ ಜಮಾ ಆಗುತ್ತೆ ಅಂತ ಖುಷಿ ಪಡೋದಲ್ಲ, ಮಗುವಿಗೆ ಏನು ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆ ಅದಕ್ಕೆ ಆಗಿ ಬಳಸೋದಕ್ಕೆ ಇದನ್ನು ವಿನಿಯೋಗಿಸಬೇಕು ಅಂತಕ್ಕಂಥದ್ದನ್ನು ನಾನು ಕೂಡ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೋರಿಕೊಳ್ತಾ, ಒಟ್ಟಾರೆ ಮಕ್ಕಳ ಅಭಿವೃದ್ಧಿಗೆ ನಾವು ನೀವೆಲ್ಲ ಮಾಡ್ತಾ ಇರ್ತಕ್ಕಂಥ ಕೆಲಸ ವೇತನ ಮಕ್ಕಳ ಅಭಿವೃದ್ಧಿಗೆ ಯಾರಿಗೆ
ಅವ್ರನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರನ್ನ ಉನ್ನತ ಶಿಕ್ಷಣ ಕೊಟ್ಟರೆ ಶಿಕ್ಷಣದ ಮುಖಾಂತರ ಅವರ ಆಶ್ರಯ ಅವರೇ ಪಡ್ಕೋಬೇಕು. ಆ ಮುಖಾಂತರ ಅವರು ನಿರ್ದೇಶಕರಿಗಾಗಿ ಇನ್ನೂ 16 ಮಂದಿಗಳಿಗೆ ಅವರು ಸಹಾಯ ಮಾಡುವ ಗುಣಗಳನ್ನು ಬೆಳೆಸಬೇಕು. ಹಾಗಾದಾಗ ಮಾತ್ರ ಇವತ್ತೇನು ಕೊಡ್ತಾ ಇದ್ದಾರೆ, ಏನು ಸುಜ್ಞಾನ ನಿಧಿಯ ಶಿಷ್ಯ ವೇತನವನ್ನು ಪಡೆದಕ್ಕೆ ಸಾರ್ಥಕ ಆಗುತ್ತೆ. ಅದನ್ನು ತೆಗೆದುಕೊಂಡು ಒಂದು ಉತ್ತಮವಾದ ಕೆಲಸಕ್ಕೆ ಬಳಸಬೇಕು. ಆಗ ಅವರು ಉನ್ನತ ಶಿಕ್ಷಣವನ್ನು ಪಡೆಯುವ ಮುಖಾಂತರ ಅವರ ಜೀವನವನ್ನು ರೂಢಿಸ್ಕೋಬೇಕು. ಇದೆಲ್ಲ ಆಗಬೇಕು. ಶಿಕ್ಷಣದ ಪಡೆಯೋದ್ರ ಜೊತೆಗೆ ಜೀವನ ರೂಢಿಸ್ಕೋಬೇಕು. ಉತ್ತಮ